ಹಲೋ ಗೈಸ್, ಗುಡ್ ಮಾರ್ನಿಂಗ್. ಇವತ್ತು ಪಾಯಿಂಟ್ ಡ್ಯೂಟಿ ಇತ್ತು, ಮುಗಿಸ್ಕೊಂಡು ಬರ್ತಾ ಇದ್ದೀನಿ ಇವಾಗ ಬೆಳಗ್ಗೆ 7 ಗಂಟೆಗೆ. ಎಷ್ಟೊಂದು ಜನ ಕೇಳ್ತಾ ಇರ್ತಾರೆ, ಸರ್ ನೀವು ನೈಟ್ ಡ್ಯೂಟಿ ಎಲ್ಲ ಮಾಡ್ತಿರಲ್ಲ, ನಿದ್ದೆ ಹೆಂಗೆ ಅಂತ. ನಾವು ಕೂಡ 7 to 8 ಅವರ್ಸ್ ಹೆಚ್ಚು ಕಡಿಮೆ ಡೈಲಿ ನಿದ್ದೆ ಮಾಡ್ತಿದ್ವಿ. ಬಟ್ ಇಲ್ಲಿಗೆ ಬಂದಾದಮೇಲೆ 5 ಮ್ಯಾಕ್ಸಿಮಮ್ 6 ಅವರ್ ನಿದ್ದೆ ಆದರೆ ಹೆಚ್ಚು ನೈಟ್ ಡ್ಯೂಟಿಲಿ. ಬಂದು ಫ್ರೆಶ್ ಅಪ್ ಆಗಿ ಬೆಟ್ಟ ಹತ್ತಕ್ಕೆ ಅಂತ ಬೆಳಿಗ್ಗೆ 7:30 ಟೈಮ್ಗೆ ನಾನು ಮತ್ತು ನಮ್ಮ ಫ್ರೆಂಡು ಹೊರಡ್ತೇವೆ. 2 ದಿವಸದಿಂದ ನೈಟು ಫುಲ್ಲು ಮಳೆ ಆಗಿದ್ದರಿಂದ ಗ್ರೀನರಿಯಿಂದ ಕಂಗೊಳಿಸ್ತಾ ಇತ್ತು ನಮ್ಮ ಬೆಟ್ಟ. ನೋಡಿ ತುಂಬ ಖುಷಿ ಆಯಿತು. ಕೇವಲ 26 ನಿಮಿಷದಲ್ಲಿ ಬೆಟ್ಟ ಹತ್ತಿ ದರ್ಶನ ಪಡ್ಕೊಂಡು ಮತ್ತೆ ಬರ್ತೇವೆ. ಗುರು, ಬೆಟ್ಟಕ್ಕೆ ಹೋಗಿದ್ದೆಲ್ಲ ಬೆಳಗ್ಗೆ ನಡ್ಕೊಂಡು ಏನು ಬೆಳ್ಕೊಂಡಿದ್ದೆ ಅವ್ರ ಹತ್ರ? ನೋ ವರ್ಡ್ಸ್, ನೋ ಕಮೆಂಟ್ಸ್. ಜೈ RCB. ಬಂದು ರೂಮಲ್ಲಿ ಮೊಸರು ಅವಲಕ್ಕಿಯನ್ನು ಟಿಫಿನ್ ಮಾಡ್ಕೊಂಡು ತಿಂದು ಹಾಗೆ ನಾವೆಲ್ಲರೂ ಫ್ರೆಂಡ್ಸ್ ಸೇರಿಕೊಂಡು ಮಹದೇವಪುರ ಹತ್ರ ಇರೋ ಕಾವೇರಿ ನದಿಗೆ ಮೀನು ಹಿಡಿಯೋಕ್ಕೆ ಅಂತ ಹೋಗ್ತೀವಿ. ಫಾರ್ ದ ಫಸ್ಟ್ ಟೈಮ್ ಇನ್ ಮೈ ಲೈಫ್ ಹೋಗ್ತೇವೆ. ಬಟ್ ಅದು ವಿಫಲ ಆಗುತ್ತೆ. 3-4 ಅವರ್ ಮಾಡಿದ್ರೂ ಒಂದು ಮೀನು ಸಹ ಬೀಳಲಿಲ್ಲ. ಅಲ್ಲಿಂದ ಮತ್ತೆ ಅಲ್ಲೇ ಮಹದೇವಪುರ ಶೂಟಿಂಗ್ ಸ್ಪಾಟ್ಗೆಲ್ಲ ಹೋಗಿ ಸ್ವಲ್ಪ ಫೋಟೋ ಶೂಟ್ ಎಲ್ಲ ಮಾಡ್ಕೊಂಡು ಬರ್ಬೇಕಾದ್ರೆ ದಾರಿಲಿನೇ ನಮ್ಮ ಹುಡುಗರು ಎಲ್ಲ ಹೋಟೆಲಲ್ಲಿ ಮೀನೆಲ್ಲ ತಿಂದ್ಕೊಂಡು ಮತ್ತೆ ವಾಪಸ್ ರೂಮಿಗೆ ಬರ್ತೇವೆ. ಸಂಜೆ ರೆಡಿಯಾಗಿ ಸ್ವಲ್ಪ ಜ್ಯೂಸ್ ಕುಡ್ಕೊಂಡು PVR ಮಾಲ್ಗೆ ಮ್ಯಾಚ್ ನೋಡೋಕ್ಕೆ ಅಂತ ಹೋಗ್ತೇವೆ, ಫೈನಲ್ RCB ಮ್ಯಾಚ್ನ. 6th ಸೆನ್ಸ್ ಹೇಳ್ತಿದೆ, ಪಕ್ಕ ಇವತ್ತು RCB ಅದು ನೋ ಡೌಟ್. ಕೊನೆಗೂ RCB ತಂಡ ಚಾಂಪಿಯನ್ ಆಗಿದ್ದರಿಂದ ಎಲ್ಲರ ಮನೋರಂಜನೆ ಮತ್ತು ಸೆಲೆಬ್ರೇಷನ್ಸ್ ಮುಗಿಲ್ಮುಟ್ಟು. ನಿನ್ನೆ ನೈಟ್ ಡ್ಯೂಟಿ ಮಾಡೋದು ಕಂಪ್ಲೀಟ್, ಇಬ್ಬರು, ಅವನದು ನೈಟ್ ಡ್ಯೂಟಿ ನಂದು ನೈಟ್ ಡ್ಯೂಟಿ. ಬೆಳಗ್ಗೆ 1 ಅವರ್ ಮಲ್ಕಲಿಲ್ಲ, ಎದ್ದು ಮತ್ತೆ 7 o'clock ಬೆಟ್ಟಕ್ಕೆ ಹೋದ್ವಿ. ಹಂಗೆ ಮಧ್ಯಾಹ್ನ ರೆಸ್ಟ್ ಮಾಡೋಣ, ಅದು ಆಗಲಿಲ್ಲ. ಮೀನು ಹಿಡಿಯೋಕೆ ಹೋದ್ವಿ, ಒಂದು ಮೀನು ಸಿಗಲಿಲ್ಲ. ಹಂಗೆ ಅಲ್ಲಿಂದ ಬರೋದ್ರಲ್ಲೇ ಟೈಮ್ ಆಗಿಬಿಡ್ತು. ಇಲ್ಲಿ ಮಾಲಿಗೆ ಬಂದು ಮ್ಯಾಚ್ ನೋಡೋಕ್ಕಂತ ಬಂದು ಕೊನೆಗೂ ಮ್ಯಾಚ್ ಗೆದ್ರು. ನಿದ್ದೆ ಮಾಡ್ದೇನೆ ಬಂದಿದ್ದಕ್ಕೂ ಸಾರ್ಥಕ ಆಯಿತು. ವೆರಿ ಮಚ್ ಸ್ಯಾಟಿಸ್ಫೈಡ್ ಫಾರ್ ಟು ನೈಟ್. ಗುಡ್ ನೈಟ್.